ಮನೇಲಿ ಸ್ನಾನ ಮಾಡ್ಬೇಕಾದ್ರೆ ಆ ಬಕೆಟ್ ನೀರಲ್ಲಿ ಒಂದು ಪ್ಲಾಸ್ಟಿಕ್ ಚೆಂಡನ್ನ ಕೆಳಗೆ ಒತ್ತೋಕೆ ಯಾವತ್ತಾದ್ರೂ ಟ್ರೈ ಮಾಡಿದೀರಾ? ಅದು ತುಂಬಾ ಕಷ್ಟ ಅಲ್ವಾ? ಆ ಚೆಂಡು ಪಟ್ಟಂತ ವಾಪಸ್ ಮೇಲಕ್ ಬರುತ್ತೆ. ಹೌದು ಹೌದು. ಆ ಚೆಂಡನ್ನ ಕೆಳಗೆ ಕಳಿಸೋಕೆ ಎಷ್ಟೇ ಶಕ್ತಿ ಹಾಕಿದ್ರೂ ನೀರು ಅದನ್ನ ವಾಪಸ್ ಮೇಲಕ್ಕೆಸೆಯುತ್ತೆ. ಕರೆಕ್ಟ್. ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ನಾವು ಇದೇ ಗುಟ್ಟನ್ನ ರಟ್ಟು ಮಾಡ್ತಾ ಇದೀವಿ. ಖಂಡಿತ. ಕೆಲವು ವಸ್ತುಗಳು ನೀರಲ್ಲಿ ಯಾಕೆ ಫ್ಲೋಟಿಂಗ್ ಆಗ್ತವೆ ಮತ್ತೆ ಇನ್ನು ಕೆಲವು ಯಾಕೆ ಸಿಂಕಿಂಗ್ ಆಗ್ತವೆ ಅನ್ನೋದ್ರ ಬಗ್ಗೆ ಒಂದು ಡೀಪ್ ಡೈವ್ ಮಾಡೋಣ. ಏನ್ ಗೊತ್ತಾ, ಯಾವುದೇ ಒಂದು ಇಮ್ಮರ್ಸ್ಡ್ ವಸ್ತುವಿನ ಮೇಲೆ ಅಂದ್ರೆ ನೀರ್ನಲ್ಲಿ ಮುಳುಗಿರೋ ವಸ್ತುವಿನ ಮೇಲೆ ನೀರು ಕೆಳಗಿನಿಂದ ಮೇಲಕ್ಕೆ ಒಂದು ಬಲವಾದ ಪುಷ್ ಕೊಡುತ್ತೆ. ಓಹೋ, ಕೆಳಗಿನಿಂದ ಮೇಲಕ್ಕೆ ತಳ್ಳುತ್ತಾ? ಹೌದು. ವಿಜ್ಞಾನದಲ್ಲಿ ಇದನ್ನೇ ಬಯಾನ್ಡ್ ಫೋರ್ಸ್ ಅಥವಾ ಅಪ್ ಥ್ರಸ್ಟ್ ಅಂತ ಕರೆಯೋದು. ಅರೆ, ಹಾಗಾದ್ರೆ ನಾವು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನಮ್ ದೇಹ ತುಂಬಾ ಹಗುರ ಅಂತ ಫೀಲ್ ಆಗತ್ತಲ್ವಾ? ಅದಕ್ಕೆ ಇದೇ ಕಾರಣನಾ? ಎಕ್ಸಾಕ್ಟ್ಲಿ. ಆ ಅಪ್ ಥ್ರಸ್ಟ್ ನಮ್ಮನ್ನ ಮೇಲಕ್ಕೆ ಎತ್ತಿ ಹಿಡಿತಿರುತ್ತೆ. ಇಲ್ಲಿ ಒಂದು ಮೋಜಿನ ಆಟ ನಡೀತಾ ಇರುತ್ತೆ ನೋಡಿ. ಮೋಜಿನ ಆಟನಾ? ಅಂದ್ರೆ ಯಾವ ಥರ? ಒಂದು ವಸ್ತುವನ್ನ ನೀರಲ್ಲಿ ಹಾಕಿದಾಗ ಅಲ್ಲಿ ಎರಡು ಶಕ್ತಿಗಳ ನಡುವೆ ದೊಡ್ಡ ಟಗ್ ಆಫ್ ವಾರ್ ಶುರುವಾಗತ್ತೆ. ಅಂದ್ರೆ ಹಗ್ಗಜಗಾಟ. ಓಕೆ, ಒಂದು ಕಡೆ ಭೂಮಿಯ ಗ್ರಾವಿಟಿ ಇರಬೇಕು, ಅದು ವಸ್ತುವನ್ನ ಕೆಳಗೆಳೆಯುತ್ತೆ. ಹೌದು, ಖಂಡಿತ. ಹಾಗಾದ್ರೆ ಇನ್ನೊಂದು ಕಡೆ ನೀರು ಕೊಡುವ ಅಪ್ ಥ್ರಸ್ಟ್ ಆ ವಸ್ತುವನ್ನ ಮೇಲಕ್ಕೆ ತಳ್ಳುತ್ತೆ ಅಲ್ವಾ? ಕರೆಕ್ಟ್. ಈ ಟಗ್ ಆಫ್ ವಾರ್ನಲ್ಲಿ ಒಂದು ವೇಳೆ ಗ್ರಾವಿಟಿ ಗೆದ್ರೆ ಆ ವಸ್ತು ನೇರವಾಗಿ ಕೆಳಗೆ ಹೋಗಿ ಸಿಂಕಿಂಗ್ ಆಗತ್ತೆ. ಅಂದ್ರೆ ಮುಳುಗೋಗುತ್ತೆ. ಹೌದು. ಆದ್ರೆ ಆ ಬುಯಾನ್ಸಿ ಗೆದ್ರೆ ಅಥವಾ ಈ ಎರಡು ಶಕ್ತಿಗಳು ಸಮವಾಗಿದ್ರೆ ಆ ವಸ್ತು ನೀರಿನ ಮೇಲೆ ಆರಾಮಾಗಿ ಫ್ಲೋಟಿಂಗ್ ಆಗತ್ತೆ. ಅರ್ಥ ಆಯ್ತು. ಆದ್ರೆ ನೀರು ಎಷ್ಟು ಶಕ್ತಿಯಿಂದ ಮೇಲಕ್ಕೆ ತಳ್ಳುತ್ತೆ ಅನ್ನೋದು ಹೇಗೆ ಡಿಸೈಡ್ ಆಗತ್ತೆ? ಅದಕ್ಕೆ ಒಂದು ಲೆಕ್ಕ ಇದೆ. ಅಂದ್ರೆ ಇವಾಗ ಉದಾಹರಣೆಗೆ ಪೂರ್ತಿ ತುಂಬಿರುವ ನೀರಿನ ಡ್ರಮ್ ಒಳಗೆ ನಾವು ಕಾಲಿಟ್ಟ ತಕ್ಷಣ ಸ್ವಲ್ಪ ನೀರು ಹೊರಗೆ ಚೆಲ್ಲುತ್ತೆ ಅಲ್ವಾ? ಹೌದು ಹೌದು. ನಮಗೆ ಜಾಗ ಮಾಡ್ಕೊಡೋಕೆ ಆ ನೀರು ಪಕ್ಕಕ್ಕೆ ಸರಿಲೇಬೇಕು. ಇದಕ್ಕೆ ವಿಜ್ಞಾನದಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಲಿಕ್ವಿಡ್ ಅಂತ ಹೇಳ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಆರ್ಕಿಮಿಡೀಸ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಗಮನಿಸಿದ್ರು. ಓಹೋ, ಆರ್ಕಿಮಿಡೀಸ್. ಹೌದು. ಅವರು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅನ್ನ ವಿವರಿಸಿದ್ರು. ಇದ್ರ ಪ್ರಕಾರ ಒಂದು ವಸ್ತುವಿನ ಮೇಲಿರುವ ಅಪ್ಥ್ರಸ್ಟ್ ನ ಶಕ್ತಿ ಆ ವಸ್ತು ಪಕ್ಕಕ್ಕೆ ಸರಿಸಿದ ನೀರಿನ ತೂಕಕ್ಕೆ ಸಮನಾಗಿಡುತ್ತೆ. ಅಂದ್ರೆ ವಸ್ತು ಎಷ್ಟು ನೀರನ್ನ ಪಕ್ಕಕ್ಕೆ ತಳ್ಳುತ್ತದೆಯೋ ನೀರು ಅಷ್ಟೇ ಶಕ್ತಿಯಿಂದ ಆ ವಸ್ತುವನ್ನ ವಾಪಸ್ ಮೇಲಕ್ಕೆ ತಳ್ಳುತ್ತೆ ಅಂತನಾ? ಖಂಡಿತ. ವಸ್ತು ಎಷ್ಟು ಜಾಗ ಆಕ್ರಮಿಸಿಕೊಳ್ಳುತ್ತೆ ಅನ್ನೋದು ಇಲ್ಲಿ ತುಂಬಾ ಮುಖ್ಯ. ಅರೆ, ಇಲ್ಲಿ ನನಗೊಂದು ಗೊಂದಲ ಇದೆ. ಹೇಳಿ. ಒಂದು ಸಣ್ಣ ಕಲ್ಲನ್ನ ನಾವು ಕೆರೆಗೆ ಎಸೆದ್ರೆ ಅದು ಪಟ್ಟಂತ ಮುಳುಗಿ ಸಿಂಕಿಂಗ್ ಆಗುತ್ತೆ. ಆದ್ರೆ ನೂರಾರು ಜನರನ್ನು ಹೊತ್ತೊಯ್ಯುವ ಕಬ್ಬಿಣದಿಂದ ಮಾಡಿದ ಬೃಹತ್ ಹಡಗು ನೀರಲ್ಲಿ ಫ್ಲೋಟಿಂಗ್ ಆಗಿರುತ್ತೆ. ಕಲ್ಲು ಸಣ್ಣದಾದ್ರೂ ಮುಳುಗುತ್ತೆ, ಹಡಗು ಅಷ್ಟು ದೊಡ್ಡದಾದ್ರೂ ತೇಲುತ್ತೆ. ಇದು ಹೇಗ್ ಸಾಧ್ಯ? ಏನ್ ಗೊತ್ತಾ, ಇಲ್ಲಿ ಬರುವ ಅಸಲಿ ವಿಜ್ಞಾನವೇ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಒಂದು ವಸ್ತುವಿನ ಒಳಗೆ ಕಣಗಳು ಎಷ್ಟು ಒತ್ತೊತ್ತಾಗಿ ಸೇರಿಕೊಂಡಿವೆ, ಅಂದ್ರೆ ಎಷ್ಟು ಪ್ಯಾಕ್ ಆಗಿವೆ ಅನ್ನೋದು. ಕಲ್ಲು ತುಂಬಾ ಪ್ಯಾಕ್ಡ್ ಆಗಿರುತ್ತೆ, ಅದರ ಡೆನ್ಸಿಟಿ ಹೆಚ್ಚು. ಓಕೆ, ಹಾಗಾಗಿ ಅದು ಮುಳುಗುತ್ತೆ. ಹೌದು. ಆದ್ರೆ ಹಡಗಿನ ಕಥೆ ಬೇರೆ. ಹಡಗು ಕೂಡ ಕಬ್ಬಿಣದಿಂದಲೇ ಮಾಡಿದ್ರು ಅದರ ಒಳಗೆ ಬಹಳಷ್ಟು ಖಾಲಿ ಜಾಗ ಇರುತ್ತಲ್ವಾ? ಕರೆಕ್ಟ್. ಆ ಖಾಲಿ ಜಾಗದಲ್ಲಿ ಏನಿರುತ್ತೆ? ಗಾಳಿ ತುಂಬಿರುತ್ತೆ. ಎಕ್ಸಾಕ್ಟ್ಲಿ. ಹಡಗಿನ ಒಳಗೆ ಗಾಳಿ ಇರೋದ್ರಿಂದ ಅದರ ಒಟ್ಟಾರೆ ಡೆನ್ಸಿಟಿ ತುಂಬಾ ಕಡಿಮೆ ಆಗುತ್ತೆ. ಜೊತೆಗೆ ಹಡಗು ಬಹಳ ದೊಡ್ಡದಾಗಿರೋದ್ರಿಂದ ಅದು ಭಾರಿ ಪ್ರಮಾಣದ ಡಿಸ್ಪ್ಲೇಸ್ಮೆಂಟ್ ಆಫ್ ಲಿಕ್ವಿಡ್ ಮಾಡುತ್ತೆ. ಓಹೋ, ಹಡಗು ಬಹಳಷ್ಟು ನೀರನ್ನ ಪಕ್ಕಕ್ಕೆ ಸರಿಸೋದ್ರಿಂದ ಅದಕ್ಕೆ ಸಿಗುವ ಅಪ್ಥ್ರಸ್ಟ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಹೌದು. ಆ ಬೃಹತ್ ಶಕ್ತಿಯೇ ಇಡೀ ಹಡಗನ್ನ ಮುಳುಗದಂತೆ ಆರಾಮಾಗಿ ಎತ್ತಿ ಹಿಡಿಯುತ್ತೆ. ವಾವ್, ಇದು ಒಂಥರ ಮ್ಯಾಜಿಕ್ ತರಾನೇ ಇದೆ. ಹೌದು ಹೌದು. ಅದೇ ರೀತಿ ನೋಡಿ, ಲೈಫ್ ಜಾಕೆಟ್ ಕೂಡ ಕೆಲಸ ಮಾಡೋದು. ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಹಾಕ್ತಾರಲ್ಲ ಅದು. ಹೌದು. ಆ ಲೈಫ್ ಜಾಕೆಟ್ ಒಳಗೆ ಕೂಡ ಗಾಳಿ ತುಂಬಿರುತ್ತೆ. ಅದು ನಮ್ಮ ಡೆನ್ಸಿಟಿಯನ್ನ ಕಡಿಮೆ ಮಾಡಿ ನೀರಿನಲ್ಲಿ ನಾವು ಸೇಫ್ ಆಗಿ ಫ್ಲೋಟಿಂಗ್ ಆಗುವಂತೆ ಮಾಡುತ್ತೆ. ಸೂಪರ್. ನೀರಿನ ಅಪ್ಥ್ರಸ್ಟ್ ಹೇಗೆ ಕೆಲಸ ಮಾಡುತ್ತೆ, ಗ್ರಾವಿಟಿ ಜೊತೆ ಅದು ಹೇಗೆ ಟಗ್ ಆಫ್ ವಾರ್ ಆಡುತ್ತೆ ಮತ್ತು ಡೆನ್ಸಿಟಿಯಿಂದಾಗಿ ದೊಡ್ಡ ಹಡಗುಗಳು ಹೇಗೆ ಸೇಫ್ ಆಗಿ ತೇಲ್ತವೆ ಅಂತ ಇವತ್ತು ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಹೌದು. ಹಡಗು ಒಳಗೆ ಗಾಳಿ ಇರೋದ್ರಿಂದ ತೇಲುತ್ತೆ ಮತ್ತು ಕಲ್ಲು ಗಟ್ಟಿಯಾಗಿರೋದ್ರಿಂದ ಮುಳುಗುತ್ತೆ ಅನ್ನೋದು ವಿಜ್ಞಾನದ ಒಂದು ಅದ್ಭುತ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಯೋಚನೆ ಮಾಡೋಣ.
ಖಂಡಿತ. ನೀರಿನ ಮೇಲೆ ಫ್ಲೋಟಿಂಗ್ ಆಗುವ ಮತ್ತು ಬೇಕೆಂದಾಗ ಕಲ್ಲಿನಂತೆ ನೀರಿನ ಆಳಕ್ಕೆ ಸಿಂಕಿಂಗ್ ಆಗುವ ಸಬ್ಮರೀನ್ ಅಂದ್ರೆ ಜಲಾಂತರ್ಗಾಮಿ ತನ್ನ ಒಳಗಿನ ಗಾಳಿ ಮತ್ತು ನೀರಿನ ಜೊತೆ ಟಗ್ ಆಫ್ ವಾರ್ ಅನ್ನ ಹೇಗಾಡುತ್ತೆ? ಒಳ್ಳೆ ಪ್ರಶ್ನೆ. ಇದರ ಬಗ್ಗೆ ಕುತೂಹಲ ಇದ್ರೆ ಈ ಸೀಕ್ರೆಟ್ ಅನ್ನ ನೀವೇ ಒಮ್ಮೆ ಹುಡುಕಿ ನೋಡಿ. ಮುಂದಿನ ಚರ್ಚೆಯಲ್ಲಿ ಸಿಗೋಣ.